ಹೌದಾ, ಜಡ್ಜ್ ವಕೀಲರೆಲ್ಲ ಆಗ್ಬಿಟ್ಟಾರ, ಡಾಕ್ಟರ್ಗಳು ಎಲ್ಲ ಆಗ್ಬಿಟ್ಟಾರೆ. ಅವಾಗ ಪರೀಕ್ಷೆ ಟೈಮಿಗೆ ಮಕ್ಕಳಿಗೆ ಕಿಟಕಿಯಿಂದ ಕೊಡ್ತಿದ್ದೆ ದುಡ್ಡಿಲ್ಲ ಅದನ್ನು ಮರೀಲಿಲ್ಲ ಯಾರು. ಎಲ್ಲೆಯಿಂದ ಬಂದ್ರು ಜೋಬಲ್ಲಿ ಒಂದು 500 ಹಿಂಗೆ ಹಾಕಿ ಮಾತಾಡ್ಸಿ ಸೆಕೆಂಡ್ ಕೊಟ್ಟು ಹೋಗ್ತಾರೆ. ಹೌದಾ, ನೋಡಿ ಖುಷಿ ಆಗುತ್ತೆ. ಹೇಗಿದ್ದೀರಾ? ಆರಾಮಿದ್ದ. ಏನ್ ನಿಮ್ಮ ಹೆಸರು ಹೇಳಿ? ನಾಗರಾಜ್ ಅವರು. ಏನು ಒಳ್ಳೆ ಸೈಕಲ್ ಸಖತ್ತಾಗೈತೆ. ಯಾವ ವರ್ಷ ಸೈಕಲ್? 55ನೇ ವರ್ಷ ಸೈಕಲ್ ತಗೊಂಡಿ. ಸೈಕಲ್ಗೆ 55 ವರ್ಷನ ಇದಕ್ಕೆ? 100 ರೂಪಾಯಿಂದ ಸೈಕಲ್. 100 ರೂಪಾಯಿಗೆ ತಗೊಂಡಿದ್ರಾ? ಯಾವಾಗಿಂದ ಮಾಡ್ತೀರಾ ನೀವು? ನಾನು 60 ವರ್ಷ ಆಯ್ತು ವ್ಯಾಪಾರ ಕ್ಯಾಂಡಿ ಮಾಡ್ಲಿಕ್ಕೆ. ಹೌದಾ, 60 ವರ್ಷ? ಹೌದು. ಕ್ಯಾಂಡಿ ಅವಾಗಿಂದನೂ ಮಾಡ್ತೀರಾ? ನೀವೇ ಕೈಯಲ್ಲಿ ರೆಡಿ ಮಾಡ್ತೀರಾ? ಮುಂಚೆ ಎಷ್ಟಿತ್ತು ಅವಾಗೆಲ್ಲ? 2 ಪೈಸೆ ಒಂದು. 2 ಪೈಸಾ? ಈಗ ಎಷ್ಟು ಲಾಸ್ಟ್? ಈಗ 10 ರೂಪಾಯಿ 5 ರೂಪಾಯಿ ಆಗಿದೆ. 10 ರೂಪಾಯಿ 5 ರೂಪಾಯಿ ನೀವು ಮಾಡ್ತಿದ್ರ ಅವಾಗ? ಮುಂಚೆ 2 ಪೈಸೆ. ಮತ್ತೆ ಮಕ್ಕಳ ಸ್ಕೂಲ್ ಮಕ್ಕಳಿಗೆ 4 ಮಂದಿ ತಿನ್ನುವಾಗ ಒಬ್ಬ 4 ಮಂದಿ ದುಡ್ಡಿಲ್ಲ, 5 ಮಂದಿ ದುಡ್ಡಿಲ್ಲ, ಎಲ್ಲರಿಗೂ ಕೊಡ್ತೀನಿ. ಎಲ್ರಿಗೂ ಫ್ರೀ ಆಗಿ ಒಂದಿಬ್ರು ಫ್ರೀ ಕೊಡ್ತೀರಾ? ಹಾಗಾಗಿ ನಮ್ಮ ಸರ್, ಇದು ಸಮುದ್ರ ತೀರದಲ್ಲಿ ಇದೆಯಲ್ಲ ಸೈಕಲ್, ಇದು ತುಕ್ಕಿಡ್ದು ಎಲ್ಲ ಏನಾಗಿಲ್ವಾ? ಏನಾಗುದಿಲ್ಲ. 50 ವರ್ಷ? ಎಷ್ಟು 50 ವರ್ಷ ಆಯ್ತಂದ್ರಲ್ಲ? 55 ವರ್ಷ. ಸೈಕಲ್ ಬದಲಿಸಿಲ್ಲ ನೀವು? ಇದು ಕ್ಯಾಂಡಿಗಾಗಿ ವಾಪರಿಸ್ತಿದ್ದು ಸೈಕಲ್. ಅಲ್ಲ, ಈಗ ಯಾವ್ದೋ ಗೌರ್ಮೆಂಟ್ ಇಂದ ಸೈಕಲ್ ಎಲ್ಲ ಮಕ್ಳು ಕೊಡ್ತಾರೆ, ಇಸ್ಕೊಳ್ಳಿಲ್ಲ ನೀವು? ಇಸ್ಕೊಳ್ಳಿಲ್ಲ. ಗೌರ್ಮೆಂಟ್ ಏನು ಸೌಲಭ್ಯ ನಾನು ಹೆಚ್ಚು ತಗೊಳ್ಳಿದ್ದಿಲ್ಲ. ಶ್ರಮ ಪಟ್ಟು ದುಡಿತಿದ್ದೇನೆ, ದುಡಿದು ತಿಂತಿದ್ದೇನೆ. ಸೂಪರ್ ಸರ್, ಸೂಪರ್. ದೂರ ಓಡಾಡ್ತೀರಾ ಇಲ್ಲಿ? ನಾನು ಡೈಲಿ 30 ಕಿಲೋಮೀಟರ್ ರನ್ನಿಂಗ್. ನಾನು ಡೈಲಿ 30 ಕಿಲೋಮೀಟರ್ ಸೈಕಲ್ ತಗೊಂಡು ಹೋಗ್ತೀರಾ? ಬಿಸಿಲು ಮಳೆ ಏನಿಲ್ಲ, ಯಾವ ಬಿಸಿಲು ನಂಗೆ ಮತ್ತು ರನ್ನಿಂಗ್ ಜಾಸ್ತಿ. ಬಿಸಿಲಿದ್ರೆ ನಿಮ್ಗೆ ಇದು ವ್ಯಾಪಾರ ಜಾಸ್ತಿ ಆಗುತ್ತೆ. ಹೂ ವ್ಯಾಪಾರನೂ ಮಾಡ್ತೇನೆ. ಹೂ ವ್ಯಾಪಾರ ಮಾಡ್ತೀರಾ? ಸಾಯಂಕಾಲ. ಆಮೇಲೆ ಹೂ ವ್ಯಾಪಾರ, ಮತ್ತೆ ಇದು ಹಣ್ಣು ಹಂಪಲ್ ಎಲ್ಲ ವ್ಯಾಪಾರ. ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ? 4, 2 ಗಂಡು 2 ಹೆಣ್ಣು. ಏನ್ ಮಾಡ್ತಾವ ಅವರು? ಒಂದು ಹುಡುಗ ಗ್ಯಾರೇಜ್ ಮಾಡಿದ್ದಾನೆ, ಬೈಕ್ ಗ್ಯಾರೇಜ್, ಅವ್ರ ಸ್ವಂತ ಕೆಲಸ. ಮತ್ತೆ ಒಂದು ಹುಡುಗಂದು ಪಾನ್ ಅಂಗಡಿ, ಐಸ್ ಕ್ರೀಮ್ ಎಲ್ಲ. ಐಸ್ ಕ್ರೀಮ್ ಏನೇನು ಐಸ್? ಯಾವ ಐಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಹಾಲು ಐಸು, ಬೋರ್ಮಿಟ್ಟ, ಮಿಲ್ಕು, ಪಿಸ್ತಾ, ಕ್ಯಾಂಡಿ, ನೀರ್ ಕ್ಯಾಂಡಿ ಒಳ್ಳೆ ಡಿಮಾಂಡ್. ಯಾವತ್ತು ಬೆಂಗಳೂರು ಆಬರಿ ಕ್ಯಾಂಡಿನೇ ತಿನ್ನೋದು, ಅದೇ ಕೇಳೋ ಜಾಸ್ತಿ. ಇದೆಲ್ಲ ಎಂತದ್ದು ನೀವು ಮನೆ ಮಾಡ್ಕೊಳೋದಾ? ಇಲ್ಲ, ಫ್ಯಾಕ್ಟ್ರಿಯಿಂದ ಇಟ್ಟಿದ್ದೆ. ಈಗ ಫ್ಯಾಕ್ಟ್ರಿ ಇದೆ ಮಾಲ್. ಹೌದಾ? ಈಗ ಅವರು ಬಂದಿಟ್ಟಿದ್ದಾರೆ, 1 ವರ್ಷ ಆಯ್ತು. ಈಗ ನಾನು ಈ ನೆಕ್ಸ್ಟ್ ಸೀಸನಿಗೆ ಈಗ ನಾನು ಸ್ವಂತ ಮಿಷಿನ್ ಮಾಡಿ ತರ್ತೇನೆ. ಸೂಪರ್ ಸರ್. ಈಗ ಯಾಕಂದ್ರೆ ಜನರ ಬೇಡಿಕೆ ಜಾಸ್ತಿ ಉಂಟು ಈ ಕ್ಯಾಂಡಿ. ಬಾ ಅಂತಾರೆ, ನಾವು ಮೊದಲೇ ಹೋಗಲ್ಲ, ಅದಕ್ಕೆ ಮಾಡ್ತೇವೆ. ಮಾಡಲೇಬೇಕು. ಮಕ್ಕಳು ಚೆನ್ನಾಗಿ ಪರಿಚಯ ಆಗ್ಬಿಟ್ಟಾರೆ. ಮತ್ತೊಂದು 10 ವರ್ಷ ಮಾಡಬೇಕು ಅಂತ ಮಾಡಿ ಸರ್, ಮಾಡಿ, ಒಳ್ಳೇದಾಗ್ಲಿ. ಅಲ್ಲ, ಇದು ಮಕ್ಕಳು ಎಷ್ಟು ಎಲ್ಲ ಪರಿಚಯ ಆಗ್ಬಿಟ್ರೆ? ಸ್ಕೂಲ್ ಮಕ್ಕಳೆಲ್ಲ ಎಲ್ಲ ಸಿಕ್ಕಾಬಿಡಿ ಪರಿಚಯ. ಸ್ಕೂಲ್ ಮಕ್ಕಳೆಲ್ಲ ಅವ್ರ ತಂದೆ ಉದ್ದಕ್ಕಿಟ್ಕೊಳ್ಳಿ ಸರ್ ಫೋನು. ಎಲ್ಲ ಭಯಂಕರ ಫೇಮಸ್ ಆಗಿದೆ. ನಾನು ಓಕೆ, ಸನ್ಮಾನವರೆಗೆ ಆಗಿದೆ. ನನಗೆ ಸನ್ಮಾನ ಮಾಡಿದ್ದಾರೆ. ಏನಕ್ಕೆ? ಅಗ್ನಸ್ನೇಹಿ. ಹೌದಾ? ಮಕ್ಕಳೆಲ್ಲ ಸೇರ್ಕೊಂಡು ಮಕ್ಕಳಿಗೆಲ್ಲ ಒಳ್ಳೇದು ಕೊಡ್ತಾನೆ. ಒಂದು ದುಡ್ಡಿಲ್ಲ ಅಂದ್ರೂ ಮಕ್ಕಳಿಗೆ ಕೊಟ್ಟೆ ಹೋಗ್ತಾರೆ. ದೇವ್ರು ಒಳ್ಳೇದು ಮಾಡಲಿ ಅಂತ ಎಲ್ಲ ಮಾಡಿ. ಈ ಮಕ್ಕಳು ಆಸೆ ಪಟ್ಟರೆ ಒಂದಿಬ್ರು ಫ್ರೀಯಾಗಿ ಕೊಟ್ಬಿಡ್ತೀರಾ? ನಮ್ಮಿಂದ ಜಡ್ಜಿಯವರೇ ಆಗಿದ್ದಾರೆ, ಐಸ್ಕೊಂಡಿದ್ದೀನಿ. ಜಡ್ಜು, ವಕೀಲ. ಹೌದಾ? ಅವ್ರು ಇವತ್ತಿಗೂ ಸ್ಯಾಲೈಟ್ ಹೊಡೆದು ಹೋಗ್ತಾರೆ ನಂಗೆ ಮಾರ್ಕೆಟಿಗೆ ಬಂದು. ಹೌದಾ, ಜಡ್ಜ್ ವಕೀಲರೆಲ್ಲ ಆಗ್ಬಿಟ್ಟಾರ, ಡಾಕ್ಟರ್ಗಳು ಎಲ್ಲ ಆಗ್ಬಿಟ್ಟಾರೆ. ಅವಾಗ ಪರೀಕ್ಷೆ ಟೈಮಿಗೆ ಮಕ್ಕಳಿಗೆ ಕಿಟಕಿಯಿಂದ ಕೊಡ್ತಿದ್ದೆ ದುಡ್ಡಿಲ್ಲ ಅದನ್ನು ಮರೀಲಿಲ್ಲ ಯಾರು. ಎಲ್ಲೆಯಿಂದ ಬಂದ್ರು ಜೋಬಲ್ಲಿ ಒಂದು 500 ಹಿಂಗೆ ಹಾಕಿ ಮಾತಾಡ್ಸಿ ಸೆಕೆಂಡ್ ಕೊಟ್ಟು ಹೋಗ್ತಾರೆ. ಹೌದಾ? ನೋಡಿ ಖುಷಿ ಆಗುತ್ತೆ ನಿಮ್ಗೆ ಅವಾಗ. ಸರಿ ಸರಿ, ಗಳಿಸಿದ್ದೇನೆ, ದುಡ್ಡು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪ್ರೀತಿ ಕಳಿಸಿದ್ದೀರಾ? ಒಳ್ಳೆ, ಸಾಕು, ಅಷ್ಟೇ ಸಾಕು ಮನುಷ್ಯಂಗೆ ಅಲ್ವಾ? ಅವತ್ತು ಧಾರಾವಾಹಿ ತೆಗೆದು ಬಂದರು, 2,000 ಕೊಟ್ಟಿದ್ರು, 1 ಪೈಸೆನೂ ಬೇಡ ಅಂತ. ನೀವು ತೆಕ್ಕೊಂಡು ಹೋದ್ರಲ್ಲ, ಅದೇ ಖುಷಿ. ಅಷ್ಟು ಸಾಕು, ಪ್ರೀತಿ ಅಷ್ಟೇ ಸಾಕು ನಮಗೆ ಅಂತೀರಾ? ನಾಳೆ ಹೋಗುತ್ತೆ. ಮನುಷ್ಯತ್ವ, ವ್ಯಕ್ತಿತ್ವ ಮುಖ್ಯ. ಇವತ್ತು ನಾವು ಪ್ರೀತಿಯಿಂದ ನಿಮ್ಮ ಹತ್ರ 4 ಮಾತಾಡಿದ್ವಿ, ಎಲ್ಲಾದ್ರೂ ಒಂದು ಖುಷಿ ಇರ್ತದೆ. ಹೌದು, ನಿಜ. ಆ ಟೈಪ್. ನೋಡಿ, ಯಾರಾದರೂ ಇದು ಕುಮಟಾ ಅಲ್ಲ? ಕುಮಟಾ ಬಸ್ತಿಪೇಟೆ ಈ ಸರೌಂಡಿಂಗ್ ಅಲ್ಲಿ ನಾಗಪ್ಪ ಗೋವಿಂದ ನಾಯ್ಕ್, ಐಸ್ ಕ್ಯಾಂಡಿ CEO, ಐಸ್ ಕ್ಯಾಂಡಿ ಗಾಡಿ CEO ಇವರು. ಯಾರಾದರೂ ಇವ್ರ ಹತ್ರ ಐಸ್ ಕ್ಯಾಂಡಿ ತಿಂದಿದ್ರೆ, ಅವ್ರನ್ನ ನೆನಪಿದ್ರೆ ಕುಮಟಾ ಕಡೆಯವರು, ದಯವಿಟ್ಟು ಅವ್ರನ್ನ ಮಾತಾಡಿಸಿ ಹೇಳಿ ಸರ್. ಹೇಳಿ ನೀವೇನು ಹೇಳ್ಬೇಕಿದ್ಯಾ? ಯಾರು ಗೊತ್ತಿರೋ ಇದ್ದಾರಾ? ಇದ್ದಾರೆ. ಯಾರಿದ್ದಾರೆ? ಭಾಳ ಮಂದಿ ಇದ್ದಾರೆ. ಬೆಂಗಳೂರಲ್ಲಿ ಇದ್ದಾರೆ, ಅಮೇರಿಕಾದಲ್ಲಿ ಸಹ ಇದ್ದಾರೆ. ನಿಮ್ಮ ಐಸ್ ಕ್ಯಾಂಡಿ ತಿಂದಾರೆ ಅವರು? ಸ್ಟೇಟಸ್ ಹೋದ ನಂತರ ಅವರಾಗೆ ಫೋನ್ ಮಾಡಿದ್ರು ನನಗೆ ಪಾಕಿಸ್ತಾನದಿಂದ. ಹೌದಾ?
ನೀವು ನೋಡಕ್ಕೆ ವೀರಪ್ಪನ ಇದ್ದಾಗಿದ್ರಲ್ಲ, ಯಾರು ಏನಲ್ವಾ? ಇಲ್ಲ ಇಲ್ಲ, ನಾವು ಹೋದ್ರೆ ಅಂದ್ರೆ ಅಷ್ಟು ಖುಷಿ, ಒಂದು ಹಳ್ಳಿಗೆ ಹೋದ್ರೆ ಅಂದ್ರೆ ಅಷ್ಟು ಖುಷಿ. ಅದು ನಿಮ್ಮ ಮೀಸೆ ನೋಡಿ ಅಂತಾರೆ ನೋಡಿದ್ರು, ಅವರು ಮರಿ ಈರಪ್ಪನ ಅಂತಾರೆ. ಮರಿ ವೀರಪ್ಪನ ಅಂತಾರ. ವೀರಪ್ಪನ ಇದ್ದಿದ್ರೆ ಅಂತ ಒಂದು ಸಿನಿಮಾ ಮಾಡ್ಬೋದು ಇವ್ರು ಹಾಕೊಂಡು, ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ವೀರಪ್ಪನ ಇದ್ದಂಗೆ ಅವರೇ, ವೀರಪ್ಪನ ಇದ್ದಿದ್ರೆ ಅಂತ ಒಂದು ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ಸ್ ಸರ್. ಕುಮಟಾದ ಐಸ್ ಕ್ಯಾಂಡಿ CEO ನಾಗಪ್ಪ ಗೋವಿಂದ್ ನಾಯ್ಕ್ ಕುಮಟಾ. ನಾಗಪ್ಪ ಗೋವಿಂದ್ ನಾಯ್ಕ್ ಕುಮಟಾ. ಯಾರೋ ಬಂದರೆ ಮಾತಾಡಿಸಿ ಒಳ್ಳೆ ಐಸ್ ಕ್ಯಾಂಡಿ ಕೊಡ್ತಾರೆ. ಚೆನ್ನಾಗಿತ್ತು, ತಿಂದೀವಿ ನಾವು. ಥ್ಯಾಂಕ್ಸ್ ಸರ್.